ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ಜನತೆ ಯಾವಾಗಪ್ಪ JBA ಎಲೆಕ್ಷನ್ ಯಾವಾಗ ನಡೆಸ್ತೀರಾ, ನಮ್ಮ ಕಷ್ಟ ಕೇಳೋ ಕಾರ್ಪೊರೇಟರ್ಗಳನ್ನ ನಾವು ಯಾವಾಗ ನೋಡೋದು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ. JBA ಎಲೆಕ್ಷನ್ ಸಂಬಂಧ ಸರ್ಕಾರಕ್ಕೆ ಬಿಗ್ ರಿಲೀಫ್. ಸದ್ಯಕ್ಕೆ ನಡೆಯೋದಿಲ್ಲ ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ಡಿಸೆಂಬರ್ 31ರವರೆಗೂ ಕಾಲಾವಕಾಶವನ್ನ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್. SIR ಪ್ರಕ್ರಿಯೆಗೆ ಬಹುತೇಕ ಸಿಬ್ಬಂದಿ ನಿಯೋಜನೆ ಹಿನ್ನೆಲೆ ಆಗಸ್ಟ್ 31ರ ಒಳಗೆ ಚುನಾವಣೆ ನಡೆಸೋದಕ್ಕೆ ಕಷ್ಟ ಅಂತ ಹೇಳಿತ್ತು ಸರ್ಕಾರ. ಡಿಸೆಂಬರ್ 31ರವರೆಗೆ ಟೈಮ್ ಕೇಳಿತ್ತು ಸರ್ಕಾರ. ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಸೂಚನೆಯನ್ನ ಕೊಟ್ಟಿರೋದು. ಸರ್ಕಾರದ ಪರ ವಾದ ಮಂಡಿಸಿದ್ದಾರೆ ಹಿರಿಯ ವಕೀಲ ಕಪಿಲ್ ಸಿಬಲ್. ಡಿಸೆಂಬರ್ಗೆ ಮತ್ತೆ ಬೇರೆ ಯಾವುದೇ ನೆಪ ಹೇಳಬೇಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. JBA ಎಲೆಕ್ಷನ್ ಸಂಬಂಧ ಸರ್ಕಾರಕ್ಕೆ ಬಿಗ್ ರಿಲೀಫ್. ಸದ್ಯಕ್ಕೆ ನಡೆಯೋದಿಲ್ಲ ಗ್ರೇಟರ್ ಬೆಂಗಳೂರು ಎಲೆಕ್ಷನ್. ಆಗಸ್ಟ್ 31ರ ಒಳಗಡೆ JBA ಎಲೆಕ್ಷನ್ ನಡಿಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಈ ಹಿಂದೆನೆ ಹೇಳಿತ್ತು. ಆದ್ರೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ, ಅಧಿಕಾರಿಗಳಿಲ್ಲ, ಅಧಿಕಾರಿಗಳ ಶಾರ್ಟೇಜ್ ಇದೆ. ಹಾಗಾಗಿ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತೆ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ವಿಚಾರಣೆ ನಡೆಸಿದಂತ ಸುಪ್ರೀಂ ಕೋರ್ಟ್ನ 3 ಸದಸ್ಯ ಪೀಠ ಈಗ ಡಿಸೆಂಬರ್ ವರೆಗೂ ಕಾಲಾವಕಾಶವನ್ನ ಕೊಟ್ಟಿದೆ. ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಗೊತ್ತಾ? ಪದೇ ಪದೇ ನೆಪ ಹೇಳ್ಕೊಂಡು ಬಂದಿದ್ದೀರಿ, ಮತ್ತೆ ಡಿಸೆಂಬರ್ಗೂ ಇನ್ನೊಂದು ನೆಪ ಹೇಳ್ಕೊಂಡು ಬರಬೇಡ್ರಪ್ಪ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಒಂದೊಂದು ಟೈಮ್ನಲ್ಲೂ ಕೂಡ ಒಂದೊಂದು ನೆಪಗಳು, ಅದಿದ್ರೆ ಇದಿಲ್ಲ, ಇದಿದ್ರೆ ಅದಿಲ್ಲ. ಬೆಂಗಳೂರು ಎಲೆಕ್ಷನ್ ನಡೆಸೋದಕ್ಕೆ ಮನಸ್ಸಿದೆಯೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಜನಾನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ SIR ಪ್ರಕ್ರಿಯೆ ನಡೀತಾ ಇದೆ, ಅಧಿಕಾರಿಗಳ ಶಾರ್ಟೇಜ್ ಇದೆ. ಹಾಗಾಗಿ ನಮಗಿನ್ ಸ್ವಲ್ಪ ಕಾಲಾವಕಾಶ ಕೊಡಿ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿತ್ತು. ಕಪಿಲ್ ಸಿಬಲ್ ಅವರು ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಎಲೆಕ್ಷನ್ ಡಿಸೆಂಬರ್ಗೆ ಹೋಗಿದೆ. ಡಿಸೆಂಬರ್ವರೆಗೂ ಕೂಡ ಅವಕಾಶವನ್ನ ಕೊಟ್ಟಿದೆ. ಡಿಸೆಂಬರ್ನಲ್ಲಿ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಡೀಲಿ ಅಂತ ಡಿಸೆಂಬರ್ 31ರವರೆಗೂ ಕಾಲಾವಕಾಶವನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಸೊ ಆ ನಿಟ್ಟಿನಲ್ಲಿ ಮತ್ತೊಂದು ನೆಪ ಹೇಳಬೇಡಿ, ಡಿಸೆಂಬರ್ 31 ಹತ್ರ ಬಂದಾಗ ಮತ್ತೊಂದು ನೆಪ ಹೇಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಹೇಳಿದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಜನ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ ಎಲೆಕ್ಷನ್ ಸಲುವಾಗಿ. ಜನ ಕೂಡ ಕಾಯ್ತಾ ಇದ್ದಾರೆ. MLAಗಳ ಬಳಿ ಹೋಗಕ್ಕಾಗಲ್ಲ, ಹೋದ್ರೂ ಕೂಡ ಅವ್ರು ಸಿಗಲ್ಲ. ಕಾರ್ಪೊರೇಟರ್ಗಳಾದ್ರೆ ವಾರ್ಡ್ಗೆ ಬಂದು ನೋಡ್ತಾರೆ, ನಮ್ಮ ಕಷ್ಟ ಕೇಳ್ತಾರೆ. ಆದಷ್ಟು ಬೇಗ ಎಲೆಕ್ಷನ್ ನಡೆಸಿ ಅನ್ನೋದು ಬೆಂಗಳೂರಿನ ಜನರ ಆಗ್ರಹ. ಇಲ್ಲಿ ನೋಡಿದ್ರೆ ನೆಪಗಳನ್ನ ಹೇಳ್ಕೊಂಡು ಪದೇ ಪದೇ JBA ಎಲೆಕ್ಷನ್ ಮುಂದೂಡಲಾಗ್ತಾ ಇದೆ. ಈಗ ಜುಲೈ ಆಯ್ತು, ಆಗಸ್ಟ್ ಆಯ್ತು. ಸೊ ಈಗ ನೆಕ್ಸ್ಟ್ ಎಲ್ಲಿಗೆ? ಡಿಸೆಂಬರ್ 31 ಅಂತ ಅಂದರೆ ಈ ವರ್ಷ ಮುಗಿದು ಹೋಯ್ತು ಕತೆ. ಸೊ ಆಗ್ಲೂ ಏನಾದರೂ ಮತ್ತೆ ನೆಪ ಹೇಳಿಬಿಟ್ರೆ ಅಲ್ಲಿಗೆ ಮತ್ತೆ 2027, ಹಂಗೆ ಇನ್ನೊಂದು ವರ್ಷ ತಳ್ಳಿಬಿಟ್ರೆ ಮುಗಿದೇ ಹೋಯ್ತು. ಮತ್ತೆ ಎಲೆಕ್ಷನ್ ಬರುತ್ತೆ, ವಿಧಾನಸಭಾ ಎಲೆಕ್ಷನ್. ಅಲ್ಲಿ ಕತೆ ಮುಗೀತು. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ. ರಾಜ್ಯ ಸರ್ಕಾರಕ್ಕೆ 3 ಬಾರಿ ಕಾಲಾವಕಾಶ ಕೊಟ್ಟಿದೆ ಈಗ ಸುಪ್ರೀಂ ಕೋರ್ಟ್. 3ನೇ ಬಾರಿ ಇದು. ಜೂನ್ ಆಯ್ತು, ಸೆಪ್ಟೆಂಬರ್ ಬಳಿಕ ಈಗ ಡಿಸೆಂಬರ್ಗೆ ಕಾಲಾವಕಾಶ ಕೊಟ್ಟಿದೆ. ಆದ್ರೆ SIR ಕಾರಣ ಹೇಳಿ ಕಾಲಾವಕಾಶವನ್ನ ಕೇಳಿತ್ತು ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ 3 ಬಾರಿ ಕಾಲಾವಕಾಶ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಜೂನ್, ಸೆಪ್ಟೆಂಬರ್ ಬಳಿಕ ಈಗ ಡಿಸೆಂಬರ್ಗೆ ಕಾಲಾವಕಾಶವನ್ನ ನೀಡಿರೋದು. ಆದ್ರೆ SIR ಕಾರಣ ಹೇಳಿ ಕಾಲಾವಕಾಶವನ್ನ ಕೇಳಿತ್ತು ರಾಜ್ಯ ಸರ್ಕಾರ. SIR ಇರೋ ಕಾರಣ ಚುನಾವಣೆಯನ್ನ ಆಗಸ್ಟ್ ನಲ್ಲಿ ನಡೆಸೋದಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಾರಣ ಇಟ್ಕೊಂಡು ವಾದ ಮಂಡನೆ ಮಾಡಿರೋದು. ಹಾಗಾಗಿ ಈಗ ಡಿಸೆಂಬರ್ 31ರವರೆಗೂ ಅವಕಾಶವನ್ನ ನೀಡಲಾಗಿದೆ. ಅಧಿಕಾರಿಗಳ ಶಾರ್ಟೇಜ್ ಆಗುತ್ತೆ, ಅಧಿಕಾರಿಗಳು ಸಿಗಲ್ಲ, ಎಲೆಕ್ಷನ್ ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದು ಒಂದೊಂದು ಕಾರಣ. ನೋಡೋಣ ಈಗ ಡಿಸೆಂಬರ್ 3ನೇ ಅವಕಾಶಕ್ಕಾದ್ರೂ ಓಕೆ ಅಂತಾರ, 3ನೇ ಅವಕಾಶದಲ್ಲಾದ್ರೂ ಮಾಡ್ತಾರ, ಮತ್ತೇನಾದ್ರೂ ಕಾರಣ ಹೇಳ್ತಾರ, ನೆಪ ಹೇಳ್ತಾರ, ಕಾದ್ ನೋಡ್ಬೇಕು.
ಒಂದಂತೂ ಸತ್ಯ, ಈಗ ವಿಪಕ್ಷಗಳು ಹೇಳ್ತಾ ಇದ್ದಾವಲ್ಲ, ಈ ಸರ್ಕಾರ ಸೋಲೋ ಭಯದಲ್ಲಿದೆ, ಕಾಂಗ್ರೆಸ್ನವರು ಸೋಲೋ ಭಯದಲ್ಲಿದ್ದಾರೆ, ಹಂಗಾಗಿ ಈ ರೀತಿಯಾದಂಥ ನಾಟಕ ಆಡ್ತಾ ಇದೆ ಅಂತೆಲ್ಲ ವಿಪಕ್ಷಗಳು ಹೇಳ್ತಾ ಇದ್ದಾವೆ. ಜೊತೆಗೆ ಏನು ಸರ್ಕಾರ ಹೇಳ್ತಾ ಇರೋದು ನಮ್ದೇನಿಲ್ಲಪ್ಪ, ಎಲ್ಲ ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದೀವಿ, ಜೊತೆಗೆ ಈಗ SIR ಪ್ರಕ್ರಿಯೆ ಬೇರೆ ನಡೀತಾ ಇದೆ, ಅಧಿಕಾರಿಗಳು ಸಿಗಲ್ಲ, ಅದೆಲ್ಲ ಅವ್ರು ನೆಪ ಹೇಳ್ತಾ ಇದ್ದಾರೆ ಅಥವಾ ಅವ್ರು ಕಾರಣ ಕೊಡ್ತಾ ಇದ್ದಾರೆ. ಬಟ್ ಇದೆಲ್ಲದರ ನಡುವೆ ಸಫರ್ ಆಗ್ತಾ ಇರೋದು ಮಾತ್ರ ಜನ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಸಂಪರ್ಕದಲ್ಲಿದ್ದಾರೆ. ಉಲ್ಲಾಸ್, ಒಂದಾಯ್ತು, ಎರಡಾಯ್ತು, ಈಗ ಮೂರನೇ ಅವಕಾಶ. ಈಗಲಾದ್ರೂ ಏನು ಎಲೆಕ್ಷನ್ ನಡೆಯುತ್ತಾ? ಜೊತೆಗೆ ಕೋರ್ಟ್ ಏನ್ ಹೇಳಿತು ಇವತ್ತು? ರಾಮ್, ಸರ್ಕಾರ ಜಿಬಿಎ ಚುನಾವಣೆ ನಡೆಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ 3ನೇ ಬಾರಿ ಗಡುವನ್ನು ಕೊಟ್ಟಿರುವಂಥದ್ದು. ಪ್ರತಿ ಬಾರಿ ಅಂದರೆ ಕಳೆದ ಜೂನ್ ಆಗಿತ್ತು, ಸೆಪ್ಟೆಂಬರ್ ಆಯಿತು, ಈಗ ಡಿಸೆಂಬರ್ಗೆ ಅವಕಾಶವನ್ನು ಕೊಟ್ಟಿದೆ. ಪ್ರತಿ ಬಾರಿ ಅಂದರೆ ಇವತ್ತು ಸೇರಿದಂತೆ ವಿಚಾರಣೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತು. ವಿಚಾರಣೆ ನಡೆಯುವಂಥ ಸಂದರ್ಭದಲ್ಲಿ ನೀವು ಪ್ರತಿ ಬಾರಿನೂ ಕೂಡ ಒಂದಲ್ಲ ಒಂದು ಕಾರಣವನ್ನು ಒಡ್ಡಿ ನೀವು ಚುನಾವಣೆಯನ್ನು ಮುಂದೂಡಬೇಕು ಅನ್ನುವಂಥ ಒಂದು ಮನವಿಯನ್ನು ಮಾಡ್ತಿದ್ರು. ಆದರೆ ಇದು ನನ್ನ ಫೈನಲ್ ಗಡುವು. ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಸಮಯಾವಕಾಶ ಬೇಕು ಅಂತೇಳಿ ನೀವು ನಮ್ಮ ಮುಂದೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತೇಳಿ ಖಡಕ್ ಒಂದು ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಪ್ರಮುಖವಾಗಿ ಸರ್ಕಾರ ಒಂದು ಮನವಿಯನ್ನು ಮಾಡ್ಕೊಂಡಿತ್ತು. ಈಗ ರಾಜ್ಯದಲ್ಲಿ SIR ನಡೀತಾ ಇದೆ, ಈ ಒಂದು ಜಿಬಿಎ ಚುನಾವಣೆ ನಡೆಸಬೇಕು ಅಂತಂದರೆ 60,000 ರಿಂದ 70,000 ಸಿಬ್ಬಂದಿಗಳು ನಿಯೋಜನೆ ಮಾಡಬೇಕಾಗತ್ತೆ. ಸೊ ಈಗ ಈ ಒಂದು ಕಾರಣಕ್ಕೆ ನಮಗೆ ಸದ್ಯಕ್ಕೆ ಚುನಾವಣೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಡಿಸೆಂಬರ್ 31 ತನಕ ನಮಗೆ ಕಾಲಾವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿತ್ತು. ಜೊತೆಗೆ ಇನ್ನೊಂದು ಮಾತನ್ನು ಹೇಳಿತು ಸರ್ಕಾರ, ನವೆಂಬರ್ ಅಂತ್ಯದವರೆಗೂ SIR ಪ್ರಕ್ರಿಯೆ ನಡೀತಾ ಇದೆ, ಅದು ನವೆಂಬರ್ ಅಂತ್ಯದ ತನಕ ಕೂಡ ಹೋಗುತ್ತೆ. ಹಾಗಾಗಿ ನಮಗೆ ಆ ಸಂದರ್ಭದಲ್ಲಿ ಚುನಾವಣಾ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥದ್ದಾಗಿರ್ಬೋದು, ಅವರಿಗೆ ತರಬೇತಿಯನ್ನು ಕೊಡುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮಗೆ ಕಾಲಾವಕಾಶವನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಸೊ ಮನವಿಯನ್ನು, ರಾಜ್ಯ ಸರ್ಕಾರದ ಮನವಿಯನ್ನು ಈಗ ಪುರಸ್ಕಾರ ಮಾಡಿರುವಂಥ ಸುಪ್ರೀಂ ಕೋರ್ಟು ಡಿಸೆಂಬರ್ 31 ಒಳಗಡೆ ನೀವು ಚುನಾವಣೆಯನ್ನು ನಡೆಸಬೇಕು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲದೆ ಇನ್ನು ಮುಂದೆ ನೀವು ಯಾವುದೇ ಕಾರಣವನ್ನು ನಮ್ಮ ಮುಂದೆ ಹೇಳಬೇಡಿ, ಯಾಕೆಂತಂದರೆ ನೀವು ಪ್ರತಿ ಬಾರಿ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಿಬ್ಬಂದಿಗಳು ಕೊಡ್ತಾ ಇದೆ, ಅಥವಾ ಬೇರೆ ಯಾವುದೋ SIR ನಡೀತಾ ಇದೆ, ಅಥವಾ ಬೇರೆ ಇನ್ನೇನೋ ನಡೀತಾ ಇದೆ, ಗಣತಿ ನಡೀತಾ ಇದೆ ಅಂತೇಳಿ ಒಂದಲ್ಲ ಒಂದು ಕಾರಣವನ್ನು ನೀವು ಕೊಡ್ತಾ ಇದ್ರಿ. ಸೊ ಇನ್ನು ಮುಂದೆ ನೀವು ಕಾರಣವನ್ನು ಕೊಡಬೇಡಿ. ಸೊ ಈಗ ಫೈನಲ್ ನಾನು ನಿಮಗೆ 3ನೇ ಬಾರಿ ಗಡುವನ್ನು ಕೊಡ್ತಾ ಇದ್ದೀನಿ, ಡಿಸೆಂಬರ್ 31 ಒಳಗಡೆ ನೀವು ಚುನಾವಣೆಯನ್ನು ನಡೆಸಬೇಕು ಅನ್ನುವಂಥ ಒಂದು ಖಡಕ್ ಸೂಚನೆಯನ್ನು ಕೊಟ್ಟಿದೆ. ಎಲ್ಲ ಒಂದು ಕಡೆ ಈ ಒಂದು ಆಗಸ್ಟ್ ಅಂತ್ಯದ ಒಳಗಡೆ ಚುನಾವಣೆ ನಡೆಯುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಒಂದಷ್ಟು ಆಕಾಂಕ್ಷಿಗಳಲ್ಲಿ ನಿರೀಕ್ಷೆನೂ ಕೂಡ ಹೆಚ್ಚಳ ಆಗಿತ್ತು. ಕಾಂಗ್ರೆಸ್ ಕೂಡ ಯಾರ್ಯಾರು ಜಿಬಿಎ ಚುನಾವಣಾ ಆಕಾಂಕ್ಷಿಗಳಿದ್ರು ಅವರಿಂದ ಅಪ್ಲಿಕೇಶನನ್ನು ಕೂಡ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಕಾಂಗ್ರೆಸ್ ಮುಂದಾಗಿತ್ತು. ಮತ್ತೊಂದು ಕಡೆ ಮೈತ್ರಿ BJP ಮತ್ತು JDS ಎರಡೂ ಕೂಡ ಯಾರನ್ನು ಗೆಲ್ಲುವಂಥ ಅಭ್ಯರ್ಥಿಗಳನ್ನು ಹುಡುಕಬೇಕು ಅಂತೇಳಿ ಆ ಒಂದು ಹುಡುಕಾಟದಲ್ಲಿ ಮೈತ್ರಿ ಪಕ್ಷಗಳಿದ್ವು. ಇದ್ರ ನಡುವೆನೇ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ 3ನೇ ಬಾರಿ ಗಡುವನ್ನು ಕೊಟ್ಟಿರುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಆಕಾಂಕ್ಷಿಗಳಲ್ಲಿ ಒಂದು ರೀತಿ ನಿರಾಸೆನೂ ಕೂಡ ಮೂಡಿರುವಂಥದ್ದು. ಯಾಕೆಂತಂದರೆ ಈ ಕಳೆದ 2020ರಲ್ಲಿ ಚುನಾವಣೆ ನಡೆದಿತ್ತು, ಬಿಟ್ಟರೆ 2020ರಲ್ಲಿ ಚುನಾವಣೆ ನಡಿಬೇಕಾಗಿತ್ತು, ಅದು ನಡೆದಿಲ್ಲ. ಒಂದು ಕಡೆ ಕೇವಲ ಶಾಸಕರು ಮಾತ್ರ ಬೆಂಗಳೂರನ್ನ ಅಭಿವೃದ್ಧಿಯನ್ನು ನೋಡ್ಕೊಳ್ತಿದ್ದಾರೆ. ಕಾರ್ಪೊರೇಟರ್ಗಳಿದ್ರೆ ಒಂದಷ್ಟು ಸಮಸ್ಯೆಗಳೇನಿದೆ, ಮೂಲಭೂತ ಸೌಕರ್ಯಗಳೇನಿದೆ, ಸಮಸ್ಯೆಗಳೇನಿದೆ, ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಈ ಎಲ್ಲ ಕಸದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳನ್ನು ಮುಕ್ತಿ ಕಾಣಿಸ್ಬೇಕು ಅಂತಂದರೆ ಕಾರ್ಪೊರೇಟರ್ಗಳು ಬೇಕಾಗತ್ತೆ. BBMP ಇದ್ದಿದ್ದನ್ನು GBA ಮಾಡಿ 5 ನಗರ ಪಾಲಿಕೆಗಳನ್ನು ಮಾಡಿತ್ತು. 198 ವಾರ್ಡನ್ನು 369 ವಾರ್ಡ್ಗಳಿಗೆ ಹೆಚ್ಚಿಸುವಂಥ ಕೆಲಸಕ್ಕೆ ಸರ್ಕಾರ ಮುಂದಾಗಿತ್ತು. ಕಳೆದ ಬಾರಿ ಮೊದಲನೇ ಬಾರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ BBMP GBA ಮಾಡಿದ್ದೀವಿ, ಹಾಗಾಗಿ ನಮಗೆ ಒಂದಷ್ಟು ಕಾಲಾವಕಾಶ ಬೇಕು ಅಂತೇಳಿ ಮೊದಲ ಬಾರಿ ಅಪ್ಲಿಕೇಶನ್ ಹಾಕೊಂಡಿತ್ತು ರಾಜ್ಯ ಸರ್ಕಾರ. 2ನೇ ಬಾರಿ ಗಣತಿ ನಡೀತಾ ಇದೆ, ಸೊ ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಒಂದು ಮನವಿಯನ್ನು 2ನೇ ಬಾರಿ ಮಾಡ್ಕೊಂಡಿತ್ತು. ಈಗ 3ನೇ ಬಾರಿ SIR ನಡೀತಾ ಇದೆ, ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಚುನಾವಣೆಯನ್ನು ಸಿಬ್ಬಂದಿ ನೇಮಕಾತಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಾಲಾವಕಾಶನ ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿತ್ತು. ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನು ಕೊಟ್ಟಿದೆ. ಇನ್ನು ಮುಂದೆ ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ 3ನೇ ಬಾರಿ ಡಿಸೆಂಬರ್ 31 ಒಳಗಡೆ ಚುನಾವಣೆ ನಡೆಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಸೊ ಅಷ್ಟರೊಳಗಡೆ ಅನಿವಾರ್ಯವಾಗಿ ಸರ್ಕಾರ ಚುನಾವಣೆ ನಡೆಸಬೇಕಾದಂಥ ಒಂದು ಸ್ಥಿತಿಯಲ್ಲಿದೆ. ಸೊ ಸರ್ಕಾರ ಈಗ ಯಾವ ರೀತಿಯಾದಂತಹ, ಯಾಕೆಂದರೆ ಸರ್ಕಾರನೇ ಡಿಸೆಂಬರ್ 31 ತನಕ ಅಂತೇಳಿ ಕಾಲಾವಕಾಶನ ಕೋರಿತ್ತು. ಸೊ ಹಾಗಾಗಿ ಅಷ್ಟರೊಳಗಡೆ ಚುನಾವಣೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮುಗಿಸಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇರುವಂಥದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.